Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ನಮ್ಮ ಊರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಊರಲ್ಲಿ ಹಬ್ಬ ಇದೆ, ಏಕಾದಶಿ ಹಬ್ಬ ಅಂತ ಮಾಡ್ತಾರೆ. ಏನಂದರೆ ಹಿರಿಯವರಿಗೆ ಧೂಪ ಹಾಕೋದು. ಸೊ ಹಾಗೆ ಬೆಟ್ಟದಲ್ಲಿ ಇವತ್ತು ಜಾತ್ರೆ ಇದೆ, ನರಸಿಂಹಸ್ವಾಮಿ ಬೆಟ್ಟ ಅದು. ಅಲ್ಲಿ ಜಾತ್ರೆ ಮಾಡ್ತಾರೆ ಈ ಟೈಮಲ್ಲಿ. ಸೊ ಅದನ್ನು ಮುಗಿಸ್ಕೊಂಡು ಇದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನೆನ್ನೆನೇ ಬಂದ್ವಿ ಆ್ಯಕ್ಚುಲಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಏನಪ್ಪ ಅಂದರೆ ನಾನು ಟಿಫನ್ ಮಾಡ್ತಾಯಿದ್ದೀನಿ ಗೈಸ್. ನಾನೇ ಅಡುಗೆ ಮಾಡ್ತಾಯಿದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂದರೆ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್ ಹೋಗೋಣ. ಗೈಸ್ ನೋಡಿ, ಇವಾಗ ಅಲ್ಲಿ ಅಡುಗೆ ಮನೇಲಿ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಬಂದೆ. ನಮ್ಮ ಅಜ್ಜಿ ಹತ್ರ ಎಣಗಕ್ಕಾಗಲ್ಲ ಗೈಸ್, ಯಪ್ಪ. ಅದಕ್ಕೆ ನನಗೆ ದೇವ್ರ ಮನೆ ಕ್ಲೀನ್ ಮಾಡಕ್ಕೆ ಬಂದೆ, ಪೂಜೆ ಮಾಡಬೇಕಲ್ಲ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಅಜ್ಜಿ ನಾವು ತೋರ್ಸೋದು ಏನು ಮಾಡ್ತಾ ಇದೆ ಅಂತ. ಹೊಟ್ಟೆಗೆ ಬಿಸಿ ಮಾಡ್ಕೊಟ್ಟಿದ್ದೀನಿ. ಕಾರ್ ಕುತ್ಕೊಬಿಟ್ರೆ ನಮ್ಮ ಅಜ್ಜಿ ಅಂತ ನಮ್ಮ ಪ್ರಾಣಿ ಹಿಂಸೆ. ಇದು ಬಿಸಿ ಮಾಡ್ಕೊಟ್ಟಿದ್ದೀನಿ, ಟೀನೂ ಮಾಡ್ಕೊಟ್ಟಿದ್ದೀನಿ, ಜೊತೆಗೆ ಚಕ್ಲಿನೂ ಕೊಟ್ಟಿದ್ದೀನಿ. ಕುಡ್ಕೊಂಡು ಇಲ್ಲೇ ಕುತ್ಕೊಳ್ಳೋದು, ಇಲ್ಲೇ ಒಬ್ಬಟ್ಟು ಮಾಡೋದು, ಇಲ್ಲೇ ತಿನ್ನೋದು. ಇವತ್ತೆಲ್ಲ ಇಲ್ಲೇ ಅಷ್ಟೇ ಮುಗೀತು ನಮ್ಮ ಕತೆ. ನಮ್ಮಮ್ಮ ದೇವ್ರ ಮನೆ ಏನೋ ರೆಡಿ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಹೆಂಗ್ ಮಾಡಿರ್ತೀನಿ ಅಂತ ನೋಡಿ, ಓಕೆನಾ? ದೀಪ ಹಚ್ಚಾಯ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ ಅಜ್ಜಿ? ಏನಾದ್ರು ದುಡ್ಡಿದೆಯಲ್ಲ ಒಳ್ಕಲ್ಲಲ್ಲಿ ವಡೆಗೆ ವಡೆ ಮಾಡ್ತಾರೆ ಅಮ್ಮ. ಅಡುಗೆ ಮಾಡ್ತಾರೆ. ಇದು ಅಡುಗೆ ಮನೇನೆ ಎಲ್ಲ ಫುಲ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಎಲ್ಲ ಮಿಕ್ಸ್ ಆಗೋದು. ಹೋಗಪ್ಪ, ಮಿಕ್ಸೇ ಆಗೋದು. ಆಯ್ತು ಏಕಾದಶಿ ಹಬ್ಬ ಮಾಡ್ತಾ ಇದೀವಿ. ವಡೆ, ಒಬ್ಬಟ್ಟು, ಕಾಳುಗಜ್ಜು ಮಾಡ್ತೀವಿ, ಅನ್ನ ಸಾಂಬಾರ್ ಮಾಡ್ತೀವಿ, ಒಬ್ಬಟ್ಟು ಸಾರು ಮಾಡಿ. ಬೆಟ್ಟದಲ್ಲಿ ಜಾತ್ರೆ ಮಾಡ್ತಾರೆ. ಬೆಟ್ಟದಲ್ಲಿ ಜಾತ್ರೆ, ಬೆಟ್ಟಳ್ಳಿ ಬೆಟ್ಟದಲ್ಲಿ ನರಸಿಂಹಸ್ವಾಮಿ ದೇವ್ರಿದೆ, ಅಲ್ಲಿ ಜಾತ್ರೆಗೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡ್ ಬರ್ತೀವಿ. ಎಡೆ ಇಟ್ಟೆ ಊಟ ಆದ್ಮೇಲೆ ಹೋಗಿ ಅಷ್ಟೇ. ಅದೇ ಸೊ ಮಂಗಳವಾರ ಮಟನ್ ತಿಂದು ತಂದು ತಿಂತಾರೆ. ನಾನಿರಲ್ಲ ಆತರ, ನಾನು ಬಿಟ್ಬಿಟ್ಟು ಮಟನ್ ತಿಂತಾರೆ. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಮನೆಗೆ ಮಧುಗೌಡ ಬಂದಿದ್ದಾರೆ. ಮಧುಗೌಡ ರೊಟ್ಟಿ ದೆಬ್ಬೆ ಕೊಡು, ಒಬ್ಬಟ್ಟು ಎತ್ತಕ್ಕೆ ಒಂದ್ ತಟ್ಟೆ. ಪರಿಸ್ಥಿತಿ ಸರಿ ಇಲ್ಲ, ಇವಾಗ ತಟ್ಟೆ ತಗೊಳ್ರು. ಏನೇನೋ ಹಾಕಿದ್ದಾರೆ, ಏನೇನೋ ಆಗಿದೆ. ಆ ಕಡೆ ನಮ್ಮಮ್ಮ ಒಬ್ಬಟ್ಟು ಮಾಡ್ತಿದ್ದಾರೆ. ಏನ್ ಬೇಕು ನಿಂಗೆ? ಹೊಡಿಬೇಕಾ? ಅದೊಂದ್ ತಟ್ಟೆ ಕೊಡು, ರೊಟ್ಟಿ ದೆಬ್ಬೆ ಕೊಡಿ, ಒಬ್ಬಟ್ಟು ಅದಂತ ಎತ್ಕೊಡು. ಇಲ್ಲಿ 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 ಎತ್ಕೊಡು. ವಡೆ ಕೊಡ್ತೀನಿ. ವಡೆನೆ ಸೂಪರ್ ಆಗಿ ಬತ್ತೈತೆ. ಎಕ್ಸ್ಟ್ರಾ ಏನಿಲ್ಲ ವಡೆ ನಿಮ್ಮ ಅಜ್ಜಿದು ರುಬ್ಬಿರೋ ಕತೆ. ನನ್ನ ಹೆಸರೇನು? ಇಲ್ಲ ಇಲ್ಲಿ ನನ್ನ ಹೆಸರು ಸಂಜು ಅಕ್ಕ. ಸಂಜು ಅಕ್ಕ, ಸಂಜು ಅಕ್ಕ. ಬೊಟ್ಟು ಯಾರು ಹಿಂಗಿಕ್ಕಿರ ನಿಂಗೆ? ಬೊಟ್ಟು ಏನಾಯ್ತು ಕಣ್ಣಿ? ಉಬ್ಬು ಯಾರು ಮಾಡಿದ್ರು ಮಾಡ್ತಿದ್ದಾರೆ? ಅಷ್ಟೇ. ಬಾಯ್ ಬಾಯ್. ಲವ್ ಯು.
ಹಿಂಗೆ ಮಾಡು, ಹಿಂಗೆ ಹಿಂಗೆ ಲವ್ ಯು. ನೆಕ್ಸ್ಟ್ ಇದಾದ್ಮೇಲೆ ಎಡೆ ಹಾಕೋ ಟೈಮಿಗೆ ಸಿಗ್ತೀವಿ ಗೈಸ್. ಸೀರೆ ಪೂಜೆ ಮಾಡಿರೋದು ಇವರು ನಮ್ಮ ತಾತ. ಇವಾಗ ನಾವು ರೆಡಿಯಾಗಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ನಾನು ನನ್ನ ತಂಗಿ. ಸೊ ನಡ್ಕೊಂಡು ಹೋಗ್ಬೇಕು ಗೈಸ್, ಕಾರ್ ಇಲ್ಲ, ಯಾರೋ ತಗೊಂಡು ಹೊಂಟೋದ್ರು. ಅದಕ್ಕೇನೆ ಇವಾಗ ನಡ್ಕೊಂಡು ಅಲ್ಲಿವರೆಗೂ ಹೋಗ್ಬೇಕು. ಇವಳು ನಮ್ಮನ್ನ ಬಿಡುತ್ತೆ ಇಲ್ಲ. ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ, ಇವಾಗ ನಾವು ಅಲ್ಲಿ ಹೋಗ್ಬೇಕು. ನಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲೂ ನೋಡಿ ಚಿಕ್ಕ ಮಕ್ಳೆಲ್ಲ ಹೋಗ್ತವ್ರೆ, ನಾವು ಹೋಗ್ತಾ ಇದೀವಿ. ಸೊ ಇವಾಗ ಹೋಗಿ ಅಲ್ಲಿಗೆ ರೀಚ್ ಆಗ್ಬೇಕು. ಇನ್ನು ಹೋಗೋ ಅಷ್ಟರಲ್ಲಿ ಒಂದು 1/4 ಗಂಟೆ ಬೇಕು ಗೈಸ್. ಅಲ್ಲಿ ಬನ್ನಿ ಹೋಗೋಣ. ಬೆಟ್ಟಳ್ಳಿ ಬೆಟ್ಟ ಅಂತ ಅದು. ಇವತ್ತು ಸಂಡೇ ಬೇರೆ, ಫುಲ್ಲು ಜನ ಇರ್ತಾರೆ ಬೆಟ್ಟದಲ್ಲಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ಗಾಡಿ ಇರಲಿಲ್ಲ, ಅದಕ್ಕೆ ಬನ್ನಿ ಹೋಗೋಣ. ಕೇಳಿಸ್ತಾ ಇರುತ್ತೆ. ಹಾಯ್ ಮಹೇಶು. ಇಷ್ಟು ರೀಚ್ ಆಗಿದ್ವಿ ಬೆಟ್ಟಕ್ಕೆ. ಇದೊಂದು ಸ್ವಲ್ಪ ದೂರ ಅಷ್ಟೇ ಇರೋದು, ಹೋಗಿ ರೀಚ್ ಆಗೋಣ. ಫುಲ್ ಬೆಟ್ಟ ಹತ್ಬೇಕು ಗೈಸ್. ಮೇಲ್ಗಡೆ ಇವಾಗ ಸ್ಟೆಪ್ಸ್ ಇದೆ, 2 ಸೈಡ್ ಸ್ಟೆಪ್ಸ್ ಇದೆ, ಅದಕ್ಕೆ ಹತ್ಕೊಂಡು ಹೋಗೋಣ ಬನ್ನಿ. ಜನ ಎಲ್ಲ ಬೆಟ್ಟ ಹತ್ತುತ್ತವ್ರೆ ನೋಡಿ ಇಲ್ಲಿಂದ. ನಿಮ್ಗೆ ಕಾಣಿಸುತ್ತಾ ಏನೋ ಗೊತ್ತಿಲ್ಲ, ಅಲ್ಲಿ ನೋಡಿ ಎಲ್ಲ ಹತ್ತುತ್ತಾ ಇದ್ದಾರೆ. ಇನ್ನೇನು ರೀಚ್ ಆದ್ವಿ. ಇನ್ನೊಂದು 100 ಮೀಟರ್ಸ್ 200 ಮೀಟರ್ಸ್ ಇದೆ ಅಷ್ಟೇ. ಹೋಗಿ ಬೆಟ್ಟ ಹತ್ಬೇಕಾದ್ರೆ ಸಿಗ್ತೀನಿ ಗೈಸ್, ಬನ್ನಿ. ತುಂಬಾ ಜನ ಇದ್ದಾರಂತೆ, ನಮ್ಮಮ್ಮ ಫೋನ್ ಮಾಡಿ ಹೇಳ್ತಾ ಇದ್ರು. ಏನೋ ಸೌಂಡ್ ಮಾಡ್ತಾರ ಪಕ್ಷಿ, ಅದನ್ನ ಏನೋ ಪಕ್ಷಿ ಸೌಂಡ್ ಮಾಡ್ತು, ಅದನ್ನ ಕ್ಯಾಪ್ಚರ್ ಮಾಡೋದಂದ್ರೆ ಅದು ಕಾಣಿಸ್ತಾನೆ ಇಲ್ಲ ಇಲ್ಲಿ. ಇನ್ನೇನು ಬಂದ್ವಿ, ಬೆಟ್ಟ ಹತ್ತೋದೊಂದೇ ಇವಾಗ ಟಾಸ್ಕ್ ಇರೋದು. ಹತ್ಬಿಟ್ಟು ಸಿಗೋಣ ದೇವಸ್ಥಾನ. ಗೈಸ್ ಬಂದ್ವಿ, ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡಿರೋದು, ಇನ್ನು ಅಲ್ಲಿವರೆಗೂ ಹೋಗ್ಬೇಕು. ಹೋಗೋಣ ಬನ್ನಿ ಗೈಸ್. ಚೆನ್ನಾಗಿದೆ ಒಂಥರ. 2 ವರ್ಷ ಆದ್ಮೇಲೆ ಬೆಟ್ಟ ಹತ್ಕೊಂಡು ಬರ್ತಾ ಇರೋದು. ಬನ್ನಿ ಹೋಗೋಣ. ಅಲ್ಲಿ ಹೋದ್ಮೇಲೆ ಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದೆ ವ್ಯೂ ಅಂತ. ಗೈಸ್ ಮುಕ್ಕಾಲು ಹತ್ತಿದ್ದೀವಿ ಬೆಟ್ಟ. ಇನ್ನೊಂದು 1/4 ಭಾಗ ಹತ್ಬೇಕು ಅಂತ ಕಾಯ್ತಾಯಿಲ್ಲ, ಅದಕ್ಕೆ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ದೀವಿ. ವ್ಯೂ ನೋಡಿ ಗೈಸ್, ಸಕ್ಕತ್ತಾಗಿ ಕಾಣಿಸ್ತೈತೆ. ನಮ್ಮೂರಲ್ಲಿ ಕಾಣಿಸ್ತಿದೆ ನೋಡು, ಕಾಣಿಸ್ತಿದೆ ನೋಡಿ ಕೆರೆ, ಅದೇ ನಮ್ಮೂರು. ಈ ಕಡೆ ಒಂದೂರು, ಇನ್ನೂ ಊರಿದೆ. ಗಾಳಿ ಸೌಂಡ್ ನೋಡಿ ಗೈಸ್, ಕೇಳಿಸ್ತಿದೆ. ದರ್ಶನ ಮಾಡ್ತಾ ಗೈಸ್ ಇವಾಗ ದೇವಸ್ಥಾನದಿಂದ ಕೆಳಗಡೆ ಬಂದ್ವಿ. ಯಾರು ಕಾರ್ ಮಾಡ್ಸಕ್ ಬರಲ್ಲ, ಸುಮ್ಮನೆ ಆರ ನೋಡಿತೀನಿ ನೋಡಿ. ಅಲ್ಲೊಂದು ಊರು ಕಾಣಿಸ್ತಿದ್ಯಲ್ಲ, ಅದು ಬೆಟ್ಟಹಳ್ಳಿ. ಅಲ್ಲಿಂದಾನೆ ಇವಾಗ ದೇವಸ್ಥಾನ ಫೋಟೋಸ್ ತೆಗೆಸ್ಕೊಂಡು ಕೆಳಗಡೆ ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋಣ. ಗೈಸ್ ಇವಾಗ ಬೆಟ್ಟದ ಜೊತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಗೈಸ್. ಮನೆಗೆ ಹೋಗ್ಬಿಟ್ಟು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆದರೆ ಇವತ್ತೇ ನಾನು ಸಂಜೆ ಬೆಂಗಳೂರಿಗೆ ಹೋಗ್ಬೇಕು. ನಾಳೆ ಹೋಗೋಣ ಅನ್ಕೋತಾ ಇದೆ, ಆದರೂ ಇವತ್ತೇ ಹೋಗ್ತೀನಿ. ನಾಳೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಮನೆಗೆ ಇಳಿಸ್ಕೋಗೋಣ.